ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಕಿಚನ್ ವೇಸ್ಟಿಂದ ಯಾವ ರೀತಿ ನಾವು ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿ ತಯಾರಿಕೆ ಮಾಡ್ಕೋಬಹುದು ಮನೆಯಲ್ಲೇ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ನಾವು ಬೆಳೆಸೋ ತರಕಾರಿ ಗಿಡಗಳಾಗಿರಬಹುದು, ಮತ್ತು ಹಣ್ಣಿನ ಗಿಡಗಳಾಗಿರ್ಬೋದು, ಹೂವಿನ ಗಿಡಗಳಾಗಿರ್ಬೋದು, ಯಾವುದೇ ರೀತಿ ಗಿಡಗಳಿಗೂ ಸಹ ನಾವು ಮನೆಯಲ್ಲೇ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಮಾಡ್ಕೋಬೋದು. ಯಾವುದು ಅಂತ ಹೇಳಿದ್ರೆ ಕಿಚನ್ ವೇಸ್ಟಿಂದನೂ ಕೂಡ ನಾವು ಗೊಬ್ಬರ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಲ್ ಅಂತ ಬೆಲ್ ಬಟನ್ ಒತ್ತಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಕಿಚನ್ ವೇಸ್ಟ್ ಎಂದರೆ ತರಕಾರಿ ಸಿಪ್ಪೆ ಆಗಿರ್ಬೋದು, ಸೊಪ್ಪಿನ ಎಲೆಗಳಾಗಿರ್ಬೋದು, ಮತ್ತು ಹಣ್ಣುಗಳ ಸಿಪ್ಪೆಗಳಾಗಿರ್ಬೋದು, ಮೊಟ್ಟೆ ಸಿಪ್ಪೆ ಆಗಿರ್ಬೋದು, ಕಿಚನ್ನಲ್ಲಿ ಏನೇನು ಇರುತ್ತೆ ಎಲ್ಲವನ್ನು ಕೂಡ ನಾವು ಅದನ್ನು ಒಂದು ಬಕೆಟ್ಗೆ ಹಾಕಿ ಈ ಥರ ಇಡಬೇಕು. ನಂತರ ಅದಕ್ಕೆ ನೋಡ್ಬೋದು ಫ್ರೆಂಡ್ಸ್, ನಾನು 3 ಉದ್ದವಾದ ಪಾಟ್ ತೊಗೊಂಡಿದ್ದೀನಿ. ಅದರಲ್ಲಿ ಕೂಡ ಎಲೆಗಳು, ಒಣ ತ್ಯಾಜ್ಯಗಳು ಮತ್ತು ಗಿಡದಲ್ಲಿ ಬಿದ್ದಿರುತ್ತಲ್ವ ಆ ಎಲೆಗಳು ಕೂಡ ನಾನು ಹಾಕ್ತಾಯಿದ್ದೀನಿ. ಮತ್ತು ಕಿಚನ್ ವೇಸ್ಟಿಂದ ನಾನು ತರಕಾರಿ ಸಿಪ್ಪೆಗಳೆಲ್ಲ ತೊಗೊಂಡೋಗಿದ್ನಲ್ವ ಅದನ್ನೆಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ಉದ್ದ ಹಾಗೆ ಹಾಕಿಬಿಟ್ರೆ ಬೇಗ ಕಾಂಪೋಸ್ಟ್ ಗೊಬ್ಬರ ಆಗಲ್ಲ. ನಾವು ಈ ಥರ ಸಣ್ಣದಾಗಿ ಹಚ್ಚಿ ಹಾಕಿದ್ರೆ ನಮಗೆ ಬೇಗ ಕೂಡ ಅದು ಕೊಳೆತುಬಿಟ್ಟು ಬೇಗ ಗೊಬ್ಬರ ಕೂಡ ಆಗುತ್ತೆ. ನೀವು ಕೂಡ ಇದೇ ಥರ ಸಣ್ಣದಾಗಿ ತರಕಾರಿ ಸಿಪ್ಪೆ ಆಗಿರ್ಬೋದು, ಎಲೆಗಳಾಗಿರ್ಬೋದು, ಈ ಥರ ಕಟ್ ಮಾಡಿ ನೀವು ಹಾಕೊಳ್ಳಿ. ಹೇಗೆ ಕಾಂಪೋಸ್ಟ್ ಗೊಬ್ಬರ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಈ ಪಾಟ್ಗೆ ಕಿಚನ್ನಿಂದ ತಂದಿರೋ ವೇಸ್ಟನ್ನು ಪಾಟ್ನಲ್ಲಿ ಹಾಕಿದೆ ಅಲ್ವಾ, ಸ್ವಲ್ಪ ಹಾಕ್ಕೊಂಡು ಈ ಥರ ಹೋಗಬೇಕು. ನಂತರ ಅದ್ರ ಮೇಲೆ ಒಣಗಿದ ಎಲೆಗಳು ಕೂಡ ಹಾಕ್ಕೊಳ್ಳೋಣ. ನಂತರ ತರಕಾರಿ ಸಿಪ್ಪೆಗಳನ್ನು ಕೂಡ ಈ ಥರ ಹಾಕ್ಕೊಳ್ಳೋಣ. ನಂತರ ಗಾರ್ಡನ್ನಲ್ಲಿ ಉದುರಿರುವ ಎಲೆಗಳು ಕೂಡ ಹಾಕಿ, ನಂತರ ಇವು ಕೂಡ ಒಣಗಿರೋ ಎಲೆಗಳನ್ನು ಹಾಕ್ಕೋಬೋದು, ಮತ್ತು ಗಾರ್ಡನ್ನಲ್ಲಿ ಉದುರಿರೋ ಎಲೆಗಳು ಕೂಡ ಹಾಕ್ಕೋಬೋದು ತರಕಾರಿ ಮೇಲೆ. ಈ ಥರ ಹಾಕ್ಕೊಂಡ್ರೆ ಗೊಬ್ಬರ ಮಾಡಲಿಕ್ಕೆ ನಮ್ಗೆ ಈಸಿ ಆಗುತ್ತೆ. ನಾವು ಹೊರಗಡೆ ಹೋಗಿ ಏನು ದುಡ್ಡು ಕೊಡಬೇಕು ಅಂತೇನಿಲ್ಲ, ಮನೇಲೇ ನಾವು ₹1 ಖರ್ಚಿಲ್ದೇ ನಾವು ಗೊಬ್ಬರ ಮಾಡ್ಕೋಬೋದು ಗೈಸ್. ಹಾಗೆ ಈ ಥರ 1 by 1 ಒಣಗಿರೋ ಸಿಪ್ಪೆಗಳಾಗಿರ್ಬೋದು, ಮತ್ತು ಒಣಗಿದ ಎಲೆಗಳಾಗಿರ್ಬೋದು, ತರಕಾರಿ ಎಲೆಗಳಾಗಿರ್ಬೋದು, ಈ ಥರ ಪಾಟ್ ತುಂಬ ಹಾಕ್ಕೊಂಡು ಹೋಗಬೇಕು. ಅದು ಪಾಟ್ ಫುಲ್ ಆದ ನಂತರ ಫ್ರೆಂಡ್ಸ್, ನೀವು ಕೂಡ ಪಾಟನ್ನು ತಗೊಂಡಾಗ ಅದಕ್ಕೆ ಹೋಲ್ ಇರಬೇಕು. ಹಾಗೆ ಹಾಕಬೇಡಿ ಹೋಲ್ ಇಲ್ಲದಕ್ಕೆಲ್ಲ. ನಾನು ಕೂಡ 3 ಪಾಟ್ ತೊಗೊಂಡಿದ್ದೀನಲ್ವ, ಅದು 3ಕ್ಕೂ ಹೋಲ್ ಇದೆ. ಯಾಕಂದರೆ ಅದಕ್ಕೆ ಗಾಳಿ ಆಡಬೇಕು. ಕಿಚನ್ ವೇಸ್ಟು ಎಲ್ಲವೂ ಕೂಡ ಇವಾಗ ಹಾಕಿದ್ದೀವಲ್ವ ಪಾಟಲ್ಲಿ, ಅದಕ್ಕೆ ಗಾಳಿ ಬರಬೇಕು. ಯಾಕೆ ಅಂತಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಹಾಗೆ ಇಟ್ಬಿಟ್ರೆ. ಹೋಲ್ ಇದ್ದರೆ ಅಷ್ಟೇನು ಸ್ಮೆಲ್ ಬರಲ್ಲ, ಮತ್ತು ಗಾಳಿ ಕೂಡ ಚೆನ್ನಾಗಿ ಬಂದರೆ ಗೊಬ್ಬರ ಕೂಡ ಸುಲಭವಾಗಿ ಬೇಗ ಆಗುತ್ತೆ. ಫ್ರೆಂಡ್ಸ್, ನೀರನ್ನು ತುಂಬ ಜಾಸ್ತಿ ಹಾಕಬಾರ್ದು. ತುಂಬ ಜಾಸ್ತಿ ಹಾಕಿದ್ರೆ ವಾಸನೆ ಕೂಡ ಬಂದುಬಿಡುತ್ತೆ. ಅಂದರೆ ಒಣ ಎಲೆಗಳು ಮಾತ್ರ ಸೇರಿಸ್ಕೋಬೇಕು. ಹುಳಗಳು, ನೊಣಗಳು ಯಾವುದೇ ರೀತಿ ಆ ಥರ ಏನಾದ್ರು ಬಂತು ಅಂತಂದರೆ ತೆಂಗಿನ ನಾರಿಂದನೂ ಕೂಡ ಮುಚ್ಚಿಡಬಹುದು. ಓಪನ್ ಪ್ಲೇಸಲ್ಲಿ ನೀವು ಇಡ್ಬೋದು. ಯಾಕಂತಂದರೆ ಗಾಳಿ ಎಲ್ಲ ಚೆನ್ನಾಗಿ ಬರಲಿಕ್ಕೋಸ್ಕರ ಅಷ್ಟೇ. ಇಲ್ಲ ಅಂತಂದರೆ ವಾಸನೆ ಬಂದುಬಿಡುತ್ತೆ. ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಅದು ವಾಸನೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಓಪನ್ ಪ್ಲೇಸಲ್ಲಿ ನಾವು ಇಟ್ಕೋಬಹುದು. ನೋಡಿ, ಒಂದು ಸ್ವಲ್ಪನೂ ಕೂಡ ವಾಸನೆ ಅಂತ ಗೊತ್ತೇ ಆಗ್ತಿಲ್ಲ. ಯಾಕಂತಂದರೆ ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು ಮತ್ತು ಒಣಗಿದ ಎಲೆಗಳು ಮಾತ್ರ ಅಲ್ವಾ ನಾವು ಅದನ್ನು ಯೂಸ್ ಮಾಡಿ ಪಾಟ್ ಫುಲ್ ಮಾಡ್ತಾ ಇರೋದು. ಪಾಟ್ ಫುಲ್ ಆದಮೇಲೆ ನೀವು ಹುಳಿ ಮಜ್ಜಿಗೆನ ನೀವು ಹಾಕ್ಕೊಂಡು ಬರಬೇಕು. ನೋಡಿ, ನಾನು ಒಂದೊಂದು ಪಾಟಿಗೆ ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಕಾಂಪೋಸ್ಟ್ ಗೊಬ್ಬರ ಆಗಲಿಕ್ಕೆ ಈಸಿ ಆಗುತ್ತೆ ಅಂತ. ಸ್ವಲ್ಪ ಹುಳಿ ಮಜ್ಜಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು ಗೊಬ್ಬರಕ್ಕೆ. ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ನೋಡಿ, 3 ಪಾಟ್ಗೂ ಕೂಡ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ಥರ ಹುಳಿ ಮಜ್ಜಿಗೆನ ನೀವು ಸೇರಿಸ್ಕೊಂಡ್ರೆ ಅಷ್ಟಾಗಿ ವಾಸನೆ ಬರಲ್ಲ, ಬೇಗ ಗೊಬ್ಬರ ಆಗಲಿಕ್ಕೆ ಈಸಿ ಆಗುತ್ತೆ. ಮತ್ತು ತರಕಾರಿ ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ತುಂಬ ಒಳ್ಳೆಯದು. ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಕೊಳಿಲಿಕ್ಕೆ ಸಾಧ್ಯವಾಗಲ್ಲ. ಅದು ಕಿಚನ್ ವೇಸ್ಟಿಂದ ವಾಸನೆ ಕೂಡ ಬರ್ತಾ ಇಲ್ಲ.
ಈ ಗೊಬ್ಬರ ರೆಡಿಯಾಗಲಿಕ್ಕೆ ನಿಮಗೆ 45 ದಿನಗಳಿಂದ 60 ದಿನಗಳವರೆಗೆ ತಗೊಳ್ಳುತ್ತೆ. ಆಮೇಲೆ ಗೊಬ್ಬರ ರೆಡಿಯಾದ ತಕ್ಷಣ ಮಣ್ಣಿನ ವಾಸನೆ ಕೂಡ ಬರುತ್ತೆ. ಆವಾಗ ನಿಮಗೆ ಗೊಬ್ಬರ ಆಗಿದೆ ಅಂತ ಗೊತ್ತಾಗುತ್ತೆ. ಆವಾಗ ನೀವು ಪಾಟ್ಗಳಿಗೆ ಯಾವುದೇ ಗಿಡ, ಹಣ್ಣಿನ ಗಿಡ ಆಗಿರ್ಬೋದು, ತೋಟಗಳಿಗಾಗಿರ್ಬೋದು, ನೀವು ಗೊಬ್ಬರನ ಸಿಂಪಡಿಸ್ಕೋಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.